ವಯಸ್ಸು ಮೀರಿದ್ದರೂ ಇನ್ನೂ ಮದುವೆ ಆಗ್ತಾ ಇಲ್ಲ. 35 ವರ್ಷ ಮುಗಿತಾ ಇದೆ. 36ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಆದರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆಯ ಸಂಬಂಧ ಅನ್ನುವುದು ಸಿಗುತ್ತಿಲ್ಲ ಅನ್ನುವುದಾದರೆ ಈ ಒಂದು ಸರಳ ತಂತ್ರವನ್ನು ಅನುಸರಿಸಿ ಬೇಗ ಬೇಗ ಮದುವೆ ಆಗುತ್ತೆ. ಒಳ್ಳೆಯ ಸಂಬಂಧಗಳು ಹುಡುಕಿಕೊಂಡು ಬರುತ್ತೆ. ವರ ಅಥವಾ ವಧು ಯಾರಿಗೆ ಆದರೂ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಇಂತಹ ಸಮಸ್ಯೆಗಳು ಏನಾದರೂ ಇತ್ತು ಅನ್ನೋದಾದರೆ, ಜಾತಕದ ವಿಶ್ಲೇಷಣೆಗಳು ಆಗಬೇಕು ಅನ್ನುವುದಾದರೂ ಪಂಡಿತ್ ಶಿವಾನಂದ ಗುರೂಜಿಗೆ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಹೇಳುತ್ತಾರೆ. ಮದುವೆ ಅನ್ನುವುದು ಜೀವನದಲ್ಲಿ ಒಂದು ಬಾರಿ ಮಾತ್ರ ಆಗುತ್ತದೆ. ಇಂತಹ ಮದುವೆ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು. ಗಂಡ ಹೆಂಡತಿ ಕೂಡು ಕುಟುಂಬದಲ್ಲಿ ಸ್ನೇಹಿತರಿಗಿಂತಲೂ ಹೆಚ್ಚಾಗಿರಬೇಕು ಅನ್ನೋದಾದರೆ ಸಂಪೂರ್ಣವಾಗಿ ಮದುವೆಯ ಜವಾಬ್ದಾರಿಯನ್ನು ಮದುವೆ ಆಗುವವರೇ ತೆಗೆದುಕೊಳ್ಳಬೇಕಾಗತ್ತೆ. ಎಷ್ಟು ವರ್ಷ ಕಳೆದರೂ ಇನ್ನೂ ಮದುವೆ ಆಗ್ತಾ ಇಲ್ಲ ಗುರುಗಳೇ, ಯಾವುದಾದ್ರೂ ಒಂದು ವರನೋ ಅಥವಾ ವಧುನೋ ಸಿಕ್ಕಿದ್ರೆ ಸಾಕು ಮದುವೆ ಆಗ್ಬಿಡೋಣ ಅಂತ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಆದರೂ ಕೂಡ ಕೆಲವು ಬಾರಿ ಒಳ್ಳೆಯ ಸಂಬಂಧಗಳು ಬೇಕು ಅನ್ನೋದಾದರೆ ಅರಳಿ ಮರದ ಪ್ರದಕ್ಷಿಣೆಯನ್ನು 9 ಬಾರಿ ಹಾಕಬೇಕು. ಒಂದು ದೊಡ್ಡದಾದ ನೂಲನ್ನು ತೆಗೆದುಕೊಂಡು ಬಂದು ಅರಳಿ ಮರದ ಸುತ್ತ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಅರಳಿ ಮರದ ಮುಂದ್ಗಡೆ ಇರುವಂತಹ ನಾಗರ ಕಟ್ಟೆಗೆ ಹಾಲಿನ ಅಭಿಷೇಕವನ್ನು ಮಾಡಿ ಕಂಕಣ ಭಾಗ್ಯ ಕೂಡಿ ಬರುವಂತೆ ಒಳ್ಳೆಯ ವಧು ಅಥವಾ ವರ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ತಿಂಗಳಲ್ಲಿ 3 ವಾರ ಇದನ್ನು ಮಾಡಿ. ತುಂಬ ಒಳ್ಳೆಯದಾಗುತ್ತೆ, ಬೇಗ ಮದುವೆ ಆಗುತ್ತೆ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ಇಂತಹ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಟ್ಟಿದ್ದಾರೆ.